This is Rekha, working as Assistant Professor, Government First Aid College, Madhugiri. Today I will talk about objectives of planning. So first ನಾವು objectives ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. So objectives ಅಂದಾಗ objectives are prerequisite for planning. So no planning is possible without setting up of objectives. Objectives are not only helpful in planning but also other managerial functions like organizing, directing and controlling. Clear-cut objectives it's help in proper decision making and in achieving better results. ಅಂದರೆ ಒಂದು ಪ್ಲ್ಯಾನಿಂಗ್ ಅನ್ನೋದು ಇದ್ದರೆ ಮಾತ್ರ ನಾವು ಒಂದು ಗೋಲ್ನ ಸೆಟ್ನ ಮಾಡ್ಕೊಳ್ಬೋದು. ಆಬ್ಜೆಕ್ಟಿವ್ಸ್ ಅನ್ನೋದು ಬರೀ ಒಂದು ಪ್ಲ್ಯಾನಿಂಗ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅದರ್ ಮ್ಯಾನೇಜರಲ್ ಫಂಕ್ಷನ್ಸ್ಗೂ ಕೂಡ ಆಬ್ಜೆಕ್ಟಿವ್ಸ್ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ನಾವು ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವೋ ಆ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸು ಹೆಲ್ಪ್ ಮಾಡ್ತಾ ಹೋಗುತ್ತೆ ಒಂದು ಪ್ರಾಪರ್ ಡಿಸಿಷನ್ಸ್ನ ತೊಗೊಂಡು ಒಂದು ಬೆಟರ್ ರಿಸಲ್ಟ್ನ ಅಚೀವ್ನ ಮಾಡೋದಕ್ಕೆ. Some of the following objectives are there. So the first one is essential for modern business. ಅಂದರೆ ಈ ಮಾಡ್ರನ್ ಬಿಸ್ನೆಸ್ಸಲ್ಲಿ ನಾವು ಪ್ಲ್ಯಾನಿಂಗ್ನ ಅಡಾಪ್ಟ್ನ ಯಾಕೆ ಮಾಡ್ಕೊಳ್ಬೇಕು ಅಂತಂದಾಗ ಡೇ ಟು ಡೇ ಒಂದು ಬಿಸ್ನೆಸ್ ಗ್ರೋಯಿಂಗ್ ಆಗ್ತಾ ಕಾಂಪ್ಲೆಕ್ಸಿಟೀಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಒಂದು ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜಸ್ ಆಗಿರ್ಬೋದು, ಮತ್ತು ಕನ್ಸ್ಯೂಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸು ಕೂಡ ಚೇಂಜಸ್ ಆಗ್ತಿದೆ. ಹಾಗಾಗಿ ಪ್ಲ್ಯಾನಿಂಗ್ ಈಸ್ ನೆಸೆಸಿಟಿ ಫಾರ್ ದ ಕಂಟೆಕ್ಸ್ಟ್ ಆಫ್ ಫ್ಯೂಚರ್ ಡೆವಲಪ್ಮೆಂಟ್, ನಾಟ್ ಓನ್ಲಿ ಇನ್ ಕಂಟೆಕ್ಸ್ಟ್ ಆಫ್ ಕರೆಂಟ್. ಅಂದರೆ ನಾವು ಯಾವ್ಯಾವ ರೀತಿ ಟೆಕ್ನಾಲಜೀಸ್ ಚೇಂಜಸ್ ಆಗ್ತಾ ಇರುತ್ತೋ, ಕಸ್ಟಮರ್ ಪ್ರಿಫರೆನ್ಸಸ್ ಯಾವ್ಯಾವ ರೀತಿ ಚೇಂಜಸ್ ಆಗ್ತಾ ಇರುತ್ತೋ ಅದ್ರ ತಕ್ಕನಾಗಿ ನಾವು ಪ್ಲ್ಯಾನಿಂಗ್ನ ಅಡಾಪ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಒಂದು ಫ್ಲೆಕ್ಸಿಬಲ್ ಪ್ಲ್ಯಾನಿಂಗ್ನ ನಾವು ಅಡಾಪ್ಟ್ ಮಾಡೋದ್ರಿಂದ ಒಂದು ಫ್ಯೂಚರ್ ಪಾಸಿಬಲ್ ಡೆವಲಪ್ಮೆಂಟ್ಸ್ನ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಈಸ್ ರಿಲೇಟೆಡ್ ಪರ್ಫಾರ್ಮೆನ್ಸ್. ಪ್ಲ್ಯಾನಿಂಗ್ ಅನ್ನೋದು ಒಂದು ಪರ್ಫಾರ್ಮೆನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಅಂದರೆ ಪ್ಲ್ಯಾನಿಂಗ್ ಅಂದರೆ ಬರೀ ಒಂದು ವರ್ಕ್ಗೆ ಅಥವಾ ಒಂದು ಫಂಕ್ಷನ್ಸ್ಗೆ ಮಾತ್ರ ಒಂದು ಪ್ಲ್ಯಾನಿಂಗ್ನ ನಾವು ಅಡಾಪ್ಟ್ ಮಾಡಲ್ಲ. ಒಂದು ಪ್ಲ್ಯಾನಿಂಗ್ ಅನ್ನೋದು ಇಟ್ ಈಸ್ ಸೆಟ್ಟಿಂಗ್ ಆಫ್ ಗೋಲ್ಸ್ ಫಾರ್ ಈಚ್ ಫಂಕ್ಷನ್ ಆ್ಯಂಡ್ ಆಲ್ಸೋ ಸಚ್ ಎಂಪ್ಲಾಯೀಸ್ ಆಲ್ಸೋ. The concern having formal planning have performed better as compared to those where planning is not taken up a regular activity. ಅಂದರೆ ಒಂದು ಪ್ಲ್ಯಾನಿಂಗ್ ಅನ್ನೋದು ಒಂದು ಪರ್ಫಾರ್ಮೆನ್ಸ್ನ ನಾವು ಕಂಪೇರ್ ಮಾಡೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಒಂದು ರೆಗ್ಯುಲರ್ ಆ್ಯಕ್ಟಿವಿಟೀಸ್ಗೆ ಒಂದು ಪ್ಲ್ಯಾನಿಂಗ್ನ ನಾವು ತೊಗೊಳ್ಳೋದಿಲ್ಲ. ಫ್ಯೂಚರ್ ಆ್ಯಕ್ಟಿವಿಟೀಸ್ಗೂ ಕೂಡ ನಾವು ಪ್ಲ್ಯಾನಿಂಗ್ನ ಅಡಾಪ್ಟ್ನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಫೋಕಸ್ ಆನ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಅಂತಂದಾಗ ಇಟ್ ಈಸ್ ಪ್ರೊವೈಡ್ ಫಾರ್ ಡೈರೆಕ್ಷನ್ ಫಾರ್ ಆಲ್ ಪ್ಲ್ಯಾನಿಂಗ್ ಡಿಸಿಷನ್ಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಅಚೀವಿಂಗ್ ದ ಬೆಟರ್ ರಿಸಲ್ಟ್ಸ್. ಅಂದರೆ ಆಬ್ಜೆಕ್ಟಿವ್ಸ್ ಅನ್ನೋದು ಒಂದು ಡೈರೆಕ್ಷನ್ಸ್ ಕೊಡ್ತಾ ಹೋಗುತ್ತೆ ಬೇರೆ ಪ್ಲ್ಯಾನಿಂಗ್ ಡಿಸಿಷನ್ಸ್ನ ಮಾಡೋದಕ್ಕೆ, ಅಥವಾ ಆ ಪ್ಲ್ಯಾನಿಂಗ್ನ ನಾವು ಏನು ಡಿಸಿಷನ್ಸ್ನ ಮಾಡ್ತಾ ಹೋಗ್ತೀವೋ ಅದು ಒಂದು ಡೈರೆಕ್ಷನ್ಸ್ ಕೊಡ್ತಾ ಹೋಗುತ್ತೆ. ನಾವು ಬೆಟರ್ ರಿಸಲ್ಟ್ನ ಅಚೀವ್ನ ಮಾಡೋದಕ್ಕೆ. ನೆಕ್ಸ್ಟ್ ಒನ್ ಈಸ್ ಪ್ರಾಪರ್ ಅಲೋಕೇಶನ್ ಆಫ್ resources. Proper allocation of resources it's very important for the organization. ಯಾಕೆಂದರೆ ನಾವು ಅಲೋಕೇಶನ್ಸ್ನ ಪ್ರಾಪರಾಗಿ ರಿಸೋರ್ಸಸ್ನ ನಾವು ಅಲೋಕೇಶನ್ಸ್ ಮಾಡಲಿಲ್ಲ ಅಂತಂದರೆ ಯಾವುದೇ ಕೆಲಸನ ನಾವು ಕರೆಕ್ಟಾಗಿ ಮಾಡೋದಕ್ಕೆ ಚಾನ್ಸಸ್ಸು ಇರೋದಿಲ್ಲ. ಹಾಗಾಗಿ ಅಲೋಕೇಶನ್ ಆಫ್ ರಿಸೋರ್ಸಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ರಿಸೋರ್ಸಸ್ ಅಂತಂದಾಗ ಬೋತ್ ಫಿಸಿಕಲ್ ರಿಸೋರ್ಸಸ್ ಆಗಿರ್ಬೋದು ಅಥವಾ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು. ಯಾವುದೇ ರಿಸೋರ್ಸಸ್ನ ನಾವು ಅಲೋಕೇಶನ್ಸ್ನ ಮಾಡಬೇಕು ಅಂತಂದಾಗ ಪ್ರಾಪರ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ನಾವು ಇವಾಗ ಒಂದು ಅಕ್ವಿಸಿಷನ್ ಮಾಡ್ಕೊಳ್ಬೇಕು ರಿಸೋರ್ಸಸ್ನ, ಅಥವಾ ಅದನ್ನು ಪ್ರಾಪರಾಗಿ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಯಾವುದಕ್ಕೆ ಎಷ್ಟೆಷ್ಟು ರಿಸೋರ್ಸಸ್ನ ನಾವು ಅಲೋಕೇಶನ್ಸ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನಿಂಗು ತಿಳಿಸ್ತಾ ಹೋಗುತ್ತೆ. ಹಂಗಾಗಿ ನಾವು ಪ್ರಾಪರ್ ಅಲೋಕೇಶನ್ಸ್ನ ಮಾಡೋದ್ರಿಂದ ಇಲ್ಲಿ ವೇಸ್ಟೇಜ್ನ ಮಿನಿಮೈಸ್ನ ಮಾಡಿಕೊಂಡು ಆಪ್ಟಿಮಮ್ ಯುಟಿಲಿಟಿ ಆಫ್ ದ ರಿಸೋರ್ಸಸ್ನ ಯೂಸ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಈಸ್ ಫೆಸಿಲಿಟೇಟ್ಸ್ ಕಂಟ್ರೋಲ್. ಅಂದರೆ ಪ್ಲ್ಯಾನಿಂಗ್ ಅನ್ನೋದು ಒಂದು ಫೆಸಿಲಿಟೇಟ್ ಮಾಡುತ್ತೆ ಒಂದು ಕಂಟ್ರೋಲ್ ಅನ್ನೋ ಡಿವೈಸ್ನ. ಅಂದರೆ ಪ್ಲ್ಯಾನಿಂಗ್ can be used to devise a mechanism of control ಅಂತ ಹೇಳ್ತೀವಿ. This can be quantitative target and their comparison with actual performance and also can bring the notice
ಆಫ್ ಎನಿ ಡಿವಿಯೇಷನ್ಸ್. ಅಂದರೆ ಸೊ ನಾವು ಏನು ಟಾರ್ಗೆಟ್ನ ಇಟ್ಕೊಂಡಿದ್ದೀವಿ ಆ ಟಾರ್ಗೆಟಿಗೆ ತಕ್ಕನಾಗಿ ನಾವು ನಮ್ಮ ಪರ್ಫಾರ್ಮೆನ್ಸ್ ನಡೀತಾ ಇದೆಯಾ ಅಂತ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗಿರುತ್ತೆ ಯಾವುದರಿಂದ, ಒಂದು ಪ್ಲ್ಯಾನಿಂಗಿಂದ. ಸೊ ಅದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂತಂದಾಗ ನಾವು ಒಂದು ಪೀರಿಯಡಿಕಲ್ ರಿವ್ಯೂ can be adopted in the organization. So this is very helpful to point out the low performance, ಪರ್ಫಾರ್ಮೆನ್ಸ್. ಅಂದರೆ ಇಲ್ಲಿ ಡಿವಿಯೇಷನ್ಸ್ನ ಎಲ್ಲೆಲ್ಲಿ ತೊಗೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಡಿವಿಯೇಷನ್ಸ್ ಕೆನ್ ಬಿ ಇನ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಸೇಲ್ಸ್ ಆಗಿರ್ಬೋದು, ಪ್ರಾಫಿಟ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಎಲ್ಲೆಲ್ಲಿ ನಾವು ಡಿವಿಯೇಷನ್ಸ್ನ ತೊಗೊಳ್ಬೇಕು ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಒಂದು ಪೀರಿಯಡಿಕಲ್ ಇನ್ವೆಸ್ಟಿಗೇಷನ್ಸ್ ಮಾಡೋದ್ರಿಂದ ಸೊ ಫ್ಯೂಚರಲ್ಲಿ ಏನೆಲ್ಲ ರೆಮಿಡೀಸ್ನ ತೊಗೊಳ್ಬೇಕು ಅನ್ನೋದು ಸೊ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಹೆಲ್ಪ್ಫುಲ್ ಇನ್ ಡಿಸಿಷನ್ ಮೇಕಿಂಗ್. ಸೊ ಪ್ಲ್ಯಾನಿಂಗ್ ಈಸ್ ಹೆಲ್ಪ್ಫುಲ್ ಇನ್ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಸೊ ಡಿಸಿಷನ್ ಮೇಕಿಂಗ್ ಅನ್ನೋದು ಇಟ್ ಈಸ್ ಅ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಹೌ ಟು ಚೂಸಿಂಗ್ ದ ಬೆಸ್ಟ್ ಒನ್. ಸೊ ದಟ್ ಈಸ್ ಎ ಡಿಸಿಷನ್. ಸೊ ಅದನ್ನು ನಾವು ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಪ್ಲ್ಯಾನಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಒಂದು ಸ್ಪೆಸಿಫೈ ಆ್ಯಕ್ಷನ್ಸ್ನ ನಾವು ತೊಗೊಳ್ಬೇಕು ಅಂತಂದಾಗ, ಅಥವಾ ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ನ ರೀಚ್ ಮಾಡಬೇಕು ಅಂತಂದಾಗ ನಮಗೆ ಸೊ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಂದರೆ ಸೊ ಪ್ಲ್ಯಾನಿಂಗ್ ಅನ್ನೋದು ಒಂದು ಡಿಸಿಷನ್ ಮೇಕಿಂಗ್ ಅಥವಾ ಪ್ಲ್ಯಾನಿಂಗ್ ಅನ್ನೋದು ಒಂದು ಬೇಸಿಸ್ ಆಗಿರುತ್ತೆ ಒಂದು ಫ್ಯೂಚರ್ ಡೆವಲಪ್ಮೆಂಟ್ಗೋಸ್ಕರ. ಸೊ ಅಂದರೆ ಒಂದು ಆಬ್ಜೆಕ್ಟಿವ್ಸ್ ಅಂತಂದಾಗ ಪ್ಲ್ಯಾನ್ಸು, ಪಾಲಿಸೀಸು, ಶೆಡ್ಯೂಲ್ಸು, ರೂಲ್ಸು ಎಲ್ಲ ಕೂಡ ನಾವು ಹಾಕ್ಕೊಂಡಿದ್ದಾಗ ಇದೆಲ್ಲ ಕೂಡ ಒಂದು ಗೈಡ್ಲೈನ್ಸ್ ಆಗ್ತಿರುತ್ತೆ. ಸೊ ಒಂದು ರೂಟೀನ್ ಡಿಸಿಷನ್ ಮೇಕಿಂಗ್ನ ಮಾಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್ ಒನ್ ಈಸ್ ಅವಾಯ್ಡಿಂಗ್ ಬಿಸ್ನೆಸ್ ಫೇಲ್ಯೂರ್ಸ್. ಅಂದರೆ ಒಂದು ಬಿಸ್ನೆಸ್ ಫೇಲ್ಯೂರ್ಸ್ ಅಂತಂದಾಗ ಸೊ ಒಂದು ಬಿಸ್ನೆಸ್ ಫೇಲ್ಯೂರ್ಸ್ ಯಾಕಾಗುತ್ತೆ ಅಂತಂದಾಗ ಸೊ ಬಿಕಾಸ್ ಡ್ಯೂ ಟು ರಾಂಗ್ ಸೈಂಟಿಫಿಕ್ ಅನ್ಸೈಂಟಿಫಿಕ್ ಪ್ಲ್ಯಾನಿಂಗ್. ಸೊ ಆ ಬಿಸ್ನೆಸ್ ಫೇಲ್ಯೂರ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದಾಗ ನಾವು ಪ್ರಾಪರ್ ಪ್ಲ್ಯಾನಿಂಗ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವಾಗ ನಾವು ಬ್ಯಾಡ್ ಪ್ಲ್ಯಾನಿಂಗ್ ಮಾಡ್ತಾ ಹೋಗ್ತೀವೋ ಆವಾಗ ಇಟ್ ಕೆನ್ ಬಿ ಮೇ ಬಿ ಎ ರಿಸಲ್ಟ್ ಆಫ್ ಲೋ ವೇಸ್ಟೇಜಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸಸ್ ಮತ್ತು ಫಿಸಿಕಲ್ ರಿಸೋರ್ಸಸ್ಸು ಕೂಡ ನಾವು ವೇಸ್ಟೇಜ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ದ ಎಂಟರ್ಪ್ರೈಸಸ್ ಕೆನಾಟ್ ಫೇಸ್ ದ competition for the global level. So that's why so proper planning it's very important for the avoiding for the business failures. Lastly, I will conclude that effective management is possible only through setting up of objectives, and all managerial efforts should be directed to achieve these objectives. References by Aparnaya and Reddy, D. Shorudrappa, K. Ramachandra and Chandrasekhara. Thank you.